ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಮತ್ತೆ ಸೀತೆಯನ್ನ ಕರೆತರುತ್ತೇನೆ ಎಂದು ಶ್ರೀರಾಮಚಂದ್ರನಿಗೆ ಭಾಷೆಯನ್ನು ಕೊಟ್ಟು ಆ ಲಂಕಾ ಸಾಮ್ರಾಜ್ಯವನ್ನೇ ಬೆಂಕಿಯಿಂದ ಸುಟ್ಟು ಹಾಕಿದ ಆ ಸೀತಾ ಮಾತೆಯನ್ನ ರಕ್ಷಣೆ ಮಾಡಿದಂತೆ ನನ್ನ 4 ಜನ ಮಾವಂದಿರನ್ನ ರಕ್ಷಣೆ ಮಾಡಿ ಈ ನನ್ನ ವಿದ್ಯಾಭ್ಯಾಸವು ಕೂಡ ಸಂಪೂರ್ಣವಾಗುವಂತೆ ಮಾಡಿ ಈ ಜಗತ್ತನ್ನ ನಾವು ಉದ್ಧಾರ ಮಾಡುವಂತೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ. ಪೂಜಾ ಮುಗಿತೇನಮ್ಮ? ಮಾವ, ಪೂಜೆ ಮುಗಿದು ತಗೊಳ್ಳಿ ಪ್ರಸಾದ. ಕೇಳು ಗಿರೀಶ, ನನ್ನ ತಮ್ಮಂದಿರಂತೆ ಓದಿ ವಿದ್ಯಾವಂತಳಾದ ನಿನಗೆ ಒಂದು ಸರಕಾರಿ ಹುದ್ದೆ ದೊರಕಿಸಿ ನಿನ್ನ ಕೀರ್ತಿಯನ್ನು ಅಮಾರವಾಗಿಸಲಿ ಈ ಮಾರುತಿ ರಾಯ. ಮಾವ, ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕಾಗಿದೆ. ಮೊದಲು ಆ ದೇವರಿಗೆ ನಮಸ್ಕರಿಸಿ ಮಾವ. ಓ ಎನ್ನ ತಂದೆ ಕುಲದೇವ ಮಾರುತೇಶ್ವರನೇ, ಕುಲವೆಂದು ಬಡಿದಾಡುವ ಈ ನೆಲದಲ್ಲಿ ಬೆಲೆ ಇಲ್ಲದಂತಾಯ್ತೆ ಈ ರೈತನ ಬಾಳು. ಕೊಡುವೈದ ಶ್ರೀಮಂತರನ್ನು ಹೆದರು ಹಾಕಿಕೊಂಡು ಗಿರಿಜಳೊಂದಿಗೆ 3 ಜನ ನನ್ನ ತಮ್ಮಂದಿರನ್ನು ಓದಿಸುತ್ತಿದ್ದೇನೆ. ಅವರೆಲ್ಲ, ಅದರಲ್ಲೂ ಶಂಕರ್ ನೆಂಬವನು ನನ್ನ ಮಲ ತಾಯಿಯ ಮಗ. ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನೇ ಕಳೆದುಕೊಂಡು ನಮ್ಮನ್ನೇ ತಾಯಿಯನ್ನಾಗಿ ನಂಬಿದ್ದಾನೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಮಮತೆಯನ್ನು ನಮ್ಮೆಲ್ಲರ ಮನದಲ್ಲಿ ಮೂಡಿಸಿ PSI ಇಂಟ್ರಿಗೆ ಹೋದ ಅವನ ಕೆಲಸಕ್ಕೆ ಜಯವನ್ನು ನೀಡು ತಂದೆ, ಜಯವನ್ನು. ಅಂದ್ರೆ ಶಂಕರ್ ಮಾವ? ಹೌದಮ್ಮ, ಅದನ್ನು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕಮ್ಮ. ಮಲತಾಯಿಯ ಮಗನಾಗಿ ಹುಟ್ಟಿದ್ದರೋ ಈ ಮನೆಗೆ ಕೀರ್ತಿ ತರುವ ಸಹೋದರ, ನಮ್ಮ ಸಹೋದರ. ಈಗ ಅವನ ಹೋದ ಕೆಲಸ ಸರಿ ಆಯ್ತಂದ್ರಿ ಅವನ ಜೊತೆ ನಿನ್ನ ಮದುವೆಯನ್ನು ಮಾಡಿ ನನ್ನ ಭಾರವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದರು. ಇದಕ್ಕೆ ನಿನ್ನ ಒಪ್ಪಿಗೆ ಏನಮ್ಮ? ಬಾಬಾ, ನಿಮ್ ಇಚ್ಛೆಯಂತೆ ಆಗಲಿ. ಆದ ಹಾಗೆ ನೆನೆದವರ ಮನದಲ್ಲಿ ಎಂಬಂತೆ ಶಂಕರ್ ಮಾವ ಬಂದೇ ಬಿಟ್ರು ನೋಡಿ. ಶಂಕರ್, ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಯಾಕಪ್ಪ? ಮೆಲ್ಲನೆಯ ಮಾತು ಇರಲಿ. ಮೊದಲು ಈ ಮಾರುತಿರಾಯನಿಗೆ ನಮಸ್ಕಾರ ಮಾಡು. ಬೆಂಕಿ ಹಾಕಪ್ಪ ಈ ನಿನ್ನ ಮಾರುತಿ ರಾಯನಿಗೆ. ಶಂಕರ್, ದೇವರಿಗೆ ಹಾಗೆಲ್ಲ ಮಾತನಾಡಿದರೆ ದುಷ್ಟರ ಶಿಕ್ಷಕ ದುಷ್ಟರ ಮದ್ದನ. ಶಂಕರ್ ಅಣ್ಣ, ಇವನು ಶಿಷ್ಟರ ಪರಿಪಾಲಕನಲ್ಲಣ್ಣ, ದುಷ್ಟರ ಪರಿಪಾಲಕನು. ಅಷ್ಟ ಸೌಭಾಗ್ಯ ಸಂಪತ್ತು ತುಂಬಿದ ಶ್ರೀಮಂತರ ಬೆನ್ನತ್ತಿ ನನ್ನಂತ ಕಡುಪಾಪಿಗಳನ್ನು ತನ್ನ ಕಾಲು ಕೆಳಗೆ ಹಾಕಿ ತೊಳೆದು ಕೈ ಮುಗಿಯದ ಕಳ್ಳರ ಬೆನ್ನತ್ತಿದ್ದಾನೆ ಈ ನಿನ್ನ ಹನುಮ. ಅಂದರೆ ನೀನು ಹೋದ ಕೆಲಸ ಮಣ್ಣು ಪಾಲಾಗಿ ಹೋಯ್ತಣ್ಣ ಈ ನಿನ್ನ ತಮ್ಮನ ಕೆಲಸ. ಮಮಕಾರವೆಂಬ ಹಣತೆಯಲ್ಲಿ ಅಹಂಕಾರವೆಂಬ ಎಣ್ಣೆ ಹಾಕಿ ಲಂಚವೆಂಬ ದೀಪ ಉರಿಸಿ ಮಾರ್ಚಿಲ್ಲದ ಕೆಟ್ಟ ಶ್ರೀಮಂತರಿಗೆ ಅಧಿಕಾರ ಕೊಟ್ಟಿದ್ದಣ್ಣ ಈ ನಿನ್ನ ಸರ್ಕಾರ. ಅಂದಾಗ ಧಿಕ್ಕಾರವಿರಲಿ ನಿನ್ನ ಹನುಮನಿಗೆ. ದೇವರಿಗೆ ಸುಮ್ಮನೆ ಮಾತನಾಡಿ ನಿನ್ನ ನಾಲಿಗೆಯನ್ನು ಏಕೆ ವಲಸು ಮಾಡಿಕೊಳ್ಳು. ಇದು ಒಂದು ಸಲ ನಿನ್ನ PSI ಇಂಟ್ರೂ ಫೇಲ್ ಆದರೆ ಇನ್ನೊಂದು ಸಲದ ಪ್ರಯತ್ನಕ್ಕಾದರೂ ಫಲ ದೊರಕಲೇಬೇಕಲ್ಲಪ್ಪ, ದೊರಕಲೇಬೇಕಲ್ಲ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಮೊಪ್ಪು ಜನಾಂಗದ ನೆಟ್ಟೆ ಮೇಲೆ ಕಾಲಿಟ್ಟು ಲಂಚವೆಂಬ ಮಂಚ ಹತ್ತಿ ಗೋಕಾಶಿ ನಗುತ್ತಿರುವ ಧನರಾಜನಂತ ಶ್ರೀಮಂತನ ಎದೆಗುಂಡಿಗೆ ಸೀಳಿ ಅವನ ರಕ್ತದಿಂದಲೇ ಬಡವರ ಬೆವರು ತೊಳೆದಾಗಲೇ ನನ್ನಂತ ವಿದ್ಯಾವಂತನ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ನನ್ನಿಂದಲೇ ನಡೆಯುವುದು ಈ ಸಮಾಜಕ್ಕೆ ಕ್ರಾಂತಿ. ಸಮಾಧಾನ ತಂದು ಅದಕ್ಕಾಗಿ ಇಂದಿನಿಂದ ನಾನೇ ಸಿದ್ಧನಾಗಿ ನಿಲ್ಲುವೆ ಈ ಕಟಕ ಸಮಾಜಕ್ಕೆ ಬುದ್ಧಿ ಕಲಿಸಲು. ಸಮಾಧಾನವನ್ನು ತಂದುಕೋ.
ಈ ಸಮಾಜದಲ್ಲಿ ಸತ್ಯವಂತರಿಗೆ ಎಂದಾದರೂ ಬೆಲೆ ಸಿಕ್ಕೇ ಸಿಗುತ್ತೈತಿ ತಮ್ಮ, ಸಿಕ್ಕೇ ಸಿಗುತ್ತೈತಿ. ಸತ್ಯವಂತರಿಗೆ ಬೆಲೆ ಈ ಸಮಾಜದಲ್ಲಿ ಬೆಲೆ ಇರುವುದು ನಿನ್ನಂತ ಸತ್ಯವಂತರಿಗಲ್ಲಣ್ಣ. ಹೊತ್ತು ಒಂಟರೆ ನಿತ್ಯ ಗರತಿಯರ ತಾಳಿ ಹರಿದು ಅವರ ಬಾಳೆಂಬ ಬಳ್ಳಿಯನ್ನು ಮುಳ್ಳಿನ ಮೇಲೆ ಶಿವ ಗೋಮುಖ ಅಗ್ರ ಸಮಾಜದಲ್ಲಿ ಬೆಲೆ. ನಿತ್ಯ ಸತ್ಯಮೇವ ಜಯತೆ ಎಂದು ಗಾಂಧಿ ಮಂತ್ರವನ್ನು ಮರೆತು ಸತ್ತ ಮೇಲೆ ಜಯತೆ ಎಂದು ಜಗಕ್ಕೆ ಸಾರುವ ಆ ಧನರಾಜನಂತವರಿಗೆ ಈ ಸಮಾಜದಲ್ಲಿ ಬೆಲೆ. ಮಿತ್ರನೆಂದು ಮನೆ ಸೇರಿ ಶತ್ರುವಾಗಿ ಅದೇ ಮಿತ್ರನ ಸತಿಯನ್ನೇ ನಿತ್ಯ ಬಳಸುವ ಕತ್ತುಗಾರ ಬಂಡರಿಗೆ ಈ ಸಮಾಜದಲ್ಲಿ ಬೆಲೆ. ಲಂಚವೆಂಬ ಭ್ರಾಂತಿ ಹಿಡಿದು ಅಕ್ಷರ ಜ್ಞಾನ ಇಲ್ಲದ ರಕ್ಕಸರಿಗೆ ಅಧಿಕಾರ ಕೊಡುವ ರಾಕ್ಷಸರಿಗಿದೆ ಈ ಸಮಾಜದಲ್ಲಿ ಬೆಲೆ. ಅವರೆಲ್ಲರ ಪಾಪದ ಕೊಡ ಹೊಡೆಯಬೇಕಾದರೆ ಮೊದಲು ಅಣ್ಣನೆಂಬ ನಿನ್ನ ಒಡಲು ಬಂಗಾರದ ಕಡಲಾದರೆ ಪಾಪದಿಂದ ಹಡಿಯಿಡುವ ಇವರೆಲ್ಲರ ಕೈಗೆ ಇಂದಲ್ಲ ನಾಳೆ ನಾನೇ ಬೇಡಿ ಹಾಕಿ ನ್ಯಾಯದ ಪತಾಕೆಯನ್ನು ಎತ್ತಿ ಹಿಡಿಯದಿದ್ದರೆ ನಾನು ನಿನ್ನ ಸಹೋದರ ಶಂಕರನೇ ಅಲ್ಲ. ಈ ಮಾತು ನಿನ್ನ ಪಾದದಾಣಿಗೂ ಸತ್ಯ ಅಣ್ಣ, ಪಾದದಾಣಿಗೂ ಸತ್ಯ. ಶಂಕರ್, ಈ ನನ್ನ ನುಡಿಯನ್ನು ಕೇಳಿ ನಡಗದೆ ನನ್ನ ಹೃದಯ ನಿಗೂಢ ದೇವರನ್ನು ಎಚ್ಚರಿಸಿ ಸಂತೋಷಗೊಳಿಸಿದಂತ ನಿನ್ನನ್ನು ನನ್ನ ತಮ್ಮನಾಗಿ ಪಡೆದ ಬಂದ ನನ್ನ ಜನ್ಮ ಸಾರ್ಥಕವಾಯಿತು. ಶಂಕರ್, ಕಾಲೇಜಿನಿಂದ ತಮ್ಮಂದಿರು ಬರುವ ವೇಳೆ ಅವರು ಬಂದ ಕುಡಿದು ಎಲ್ಲರೂ ಕೂಡಿ ಊಟ ಮಾಡೋಣ ಅಂತ ಹೌದು ಮಗ, ಊಟ ಮಾಡಿದರು. ಇಲ್ಲ ಗಿರಿಜ, ತಮ್ಮಂದಿರು ಬಂದ ನಂತರವೇ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ ಅಣ್ಣ ಓ ತಮ್ಮಂದಿರು ಅಣ್ಣ ಓ ಇದೀಗೆ ಬಂದವಣ್ಣ. ಹೇಗಾದವರಪ್ಪ ನಿಮ್ಮೆಲ್ಲರ ಪರೀಕ್ಷೆ? ಚೆನ್ನಾಗಿ ಆಗಿವೆ ಅಣ್ಣ, ಅದಕ್ಕೆಲ್ಲ ನಿನ್ನ ಆಶೀರ್ವಾದವೇ ಕಾರಣ. ನಮ್ಮ ನಾಲ್ವರಿಗೂ ನೀನೇ ಕಣ್ಣು. ತಮ್ಮ, ಯಾಕಪ್ಪ ಈ ಮಾತು? ಹೌದಣ್ಣ, ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ತಪಲಿಯಾದ ಕರುಗಳು ನಾವು. ನಮ್ಮೆಲ್ಲರಿಗೂ ತುತ್ತು ಮಾಡಿ ಉಣಿಸಿ ತಿನಿಸಿ ನಮ್ಮನ್ನೆಲ್ಲ ಬೆಳೆಸಿರುವೆ. ಈ ನಿನ್ನ ಋಣವನ್ನು ನಾವು ಯಾವ ಜನ್ಮದಲ್ಲಿಯೂ ತೀರಿಸಲಾಗುವುದಿಲ್ಲವಣ್ಣ, ತೀರಿಸಲಾಗುವುದಿಲ್ಲ. ತಮ್ಮ, ಹೌದಣ್ಣ, ಈ ಹಣದುಬ್ಬರದ ಕಾಲಮಾನದಲ್ಲಿ ಚಳಿ ಮಳೆ ಬಿಸಿಲೆನ್ನದೆ ನಮ್ಮನ್ನೆಲ್ಲ ಜೋಪಾನ ಮಾಡಿ ಓದಿಸಿ ನಮಗೆ ಅಧಿಕಾರ ಪಟ್ಟ ಕಟ್ಟಬೇಕೆನ್ನುವ ಈ ನಿನ್ನ ನಿರ್ಧಾರ ಅಚಲವಾದದ್ದು. ಅಂದಾಗ ನೀನೇ ನಮ್ಮ ಪಾಲಿನ ದೇವರಣ್ಣ. ಹೌದಣ್ಣ, ಹುಟ್ಟುವಾಗಲೇ ತಂದೆ ತಾಯಿಯನ್ನು ಕಳಕೊಂಡ ಮೇಲೆ ಈ ಗಿರಿಜಾಳನ್ನ ರಕ್ಷಣೆ ಮಾಡಿದಂತ ನಿನ್ನ ಒಡಲು ಬಂಗಾರದ ಕಡಲನ್ನ ಬಂಗಾರದ ಕಡಲ. ತಮ್ಮಂದಿರ, ಏನಿದೆ ನಿಮ್ಮ ಮಾತುಗಳು? ಅದು ನಾನು ಮಾಡಬೇಕಾದ ನನ್ನ ಕರ್ತವ್ಯ. ನನ್ನ ಕರ್ತವ್ಯಕ್ಕೆ ಚ್ಯುತಿ ತೆರೆದೇ ನಿಮ್ಮೆಲ್ಲರ ಕೀರ್ತಿಯನ್ನು ಬೆಳಗಿಸಬೇಕೆನ್ನುವುದೇ ನನ್ನ ಆಶೆ. ತಮ್ಮಂದಿರ, ಆಸೆ. ನಿನ್ನ ಮಾತನ್ನು ಸತ್ಯವಾಗಿಯೂ ನಡೆಸ್ತೀನಣ್ಣ. ನ್ಯಾಯ ನೀತಿಗಳ ಜಾಲದಲ್ಲಿ ಕಾಲಿಟ್ಟು ರೀತಿ ತಪ್ಪಿಸಲು ಹೊರಟವರ ಕಣ್ಣು ಕಿತ್ತು ಶಾಂತಿಯ ಕಾಲ ಊದಿ ಈ ಪುಣ್ಯ ಭರತ ಭೂಮಿಗೆ ಶಾಂತಿ ನೀಡುವೆನಣ್ಣ. ಈ ಮಾತು ಸತ್ಯ. ಹೌದಣ್ಣ, ಅಣ್ಣಾಡಿ ಇಟ್ಟ ಈ ಪುಣ್ಯ ಭೂಮಿಯಲ್ಲಿ ಕಾಮನ ಕಣ್ಣು ಹಾಕಿದ ಕುಲಾಲಮರಿಯ ಕೃಷ್ಣನಾಗಿ ಈ ಜಗದೊಳಗೆ ನಿನ್ನ ಮಾತು ನಡೆಸ್ತೀನಿ ಅಣ್ಣ. ಈ ಮಾತು ನಿನ್ನಾಣೆಗೂ ಸತ್ಯ. ಹೌದಣ್ಣ, ಬಡವರ ಬಂಧುವಾಗಿ ಧರ್ಮದ ಸಿಂಧುವಾಗಿ ನಿನ್ನ ಮಾತಿನಂತೆ ನಡೆಯುತ್ತೇವೆ ಅಣ್ಣ. ಯಾವನಾದರೂ ನಿನ್ನ ಮಂತ್ರಕ್ಕೆ ಕುತಂತ್ರ ಜಾಲವನ್ನು ಬೀಸಿದರೆ ಆ ಜಾಲವನ್ನ ಭೇದಿಸಿ ನಿನ್ನ ನುಡಿಯನ್ನು ದಿಟ್ಟವಾಗಿ ಪಾಲಿಸುತ್ತೇವಣ್ಣ. ಈ ಮಾತು ಸತ್ಯ ಅಣ್ಣ, ಸತ್ಯ. ಈ ನಿಮ್ಮೆಲ್ಲರ ಪ್ರತಿಜ್ಞೆ ಫಲದಲ್ಲಿ ನನ್ನ ಛಲವು ಕೂಡ ಮೂಡಿಬಂತು. ಹೆಣ್ಣು ಈ ಜಗದ ಕಣ್ಣು ಎಂದು ನಾನು ಸಾಧಿಸಿ ತೋರಿಸ್ತೇನೆ. ಈ ನನ್ನ ಮಾತು ಸತ್ಯ ಮಾವ, ಸತ್ಯ. ನಿಮ್ಮೆಲ್ಲರ ನುಡಿಯನ್ನು ಕೇಳಿ ನನ್ನ ಹಸಿದ ಒಡಲೆ ತುಂಬಿದಂತಾಯಿತು.
ನಿಮ್ಮೆಲ್ಲರನ್ನು ರಕ್ಷಣೆ ಮಾಡುತ್ತಿರುವ ಈ ಸಿದ್ದೇಶ್ವರನ ಸನ್ನಿಧಿಯಲ್ಲಿ ಹಾಡಿರಿ ಒಂದು ಸಂಭ್ರಮದ ಗೀತೆಯನ್ನು.